ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ. ಕಾಂಗ್ರೆಸ್ ಮಾಜಿ ಸಚಿವ ಬಿ ನಾಗೇಂದ್ರ ಇಡಿ ವಶಕ್ಕೆ. ಬೆಂಗಳೂರಿನ ಮನೆಯಿಂದ ನಾಗೇಂದ್ರ ಕರೆದೊಯ್ದ ಇಡಿ ಅಧಿಕಾರಿಗಳು. ಸದಾಶಿವನಗರದ ಡಾಲರ್ಸ್ ಕಾಲೋನಿಯ ಮನೆಯಲ್ಲಿದ್ದಂತಹ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಶಾಂತಿನಗರದಲ್ಲಿರುವಂತಹ ಕಚೇರಿಗೆ ಕರೆತಂದಿದ್ದಾರೆ. ಕಚೇರಿಯ ಒಳಗೆ ಹೋಗುವಾಗ ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾಗೇಂದ್ರ ಅವರು ಹೇಳಿದ್ದಾರೆ. ಸುಮ್ಮನೆ ನನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಅಂತ ಹೇಳಿ ಮಾಜಿ ಸಚಿವ ನಾಗೇಂದ್ರ ಹೇಳಿದ್ದಾರೆ. ನಾಗೇಂದ್ರ ಹಾಗೂ ದದ್ದಾಲ್ ಅವರ ಆಪ್ತ ಸಹಾಯಕರು, ಮಾಜಿ ಆಪ್ತ ಸಹಾಯಕರನ್ನ ಇದೇ ಕಚೇರಿಯಲ್ಲಿ ಇರಿಸಲಾಗಿದೆ. ಹಗರಣದಲ್ಲಿ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಖಾತೆಗೆ ಇತ್ತೀಚೆಗೆ ಇವರು ರಾಜೀನಾಮೆಯನ್ನ ನೀಡಿದ್ರು. ಹಗರಣದ ಹಿನ್ನೆಲೆ ಇಡಿ ಅಧಿಕಾರಿಗಳು ಕಳೆದ 2-3 ದಿನಗಳಿಂದ ವಿವಿಧ ಕಡೆ ದಾಳಿಯನ್ನ ನಡೆಸ್ತಾ ಇದ್ರು. ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವನಗೌಡ ದದ್ದಾಲ್ ನಿವಾಸದಲ್ಲಿ ಶೋಧ ಕಾರ್ಯ ಕೂಡ ನಡೆದಿತ್ತು. ಒಟ್ಟು 18 ಕಡೆ ದಾಳಿಯನ್ನ ಮಾಡಿ ಅಕ್ರಮ ಅವ್ಯವಹಾರಗಳ ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡಲಾಗಿತ್ತು. ಬಸವನಗೌಡ ದದ್ದಾಲ್ ಅವರ ಮಾಜಿ ಪಿಎ ಪಂಪಣ್ಣ ಮನೆ ಮೇಲೂ ಬಿಟ್ಟಿಲ್ಲ, ಅವರ ಮನೆ ಮೇಲೂ ಕೂಡ ಇಡಿ ಅವರು ದಾಳಿಯನ್ನ ನಡೆಸಿದ್ರು. ಅಕ್ರಮಗಳ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇನ್ನು ಇವತ್ತಿನ ದಿನ ಸದಾಶಿವನಗರದ ಡಾಲರ್ಸ್ ಕಾಲೋನಿಯ ಮನೆಯಲ್ಲಿದ್ದಂತಹ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು.